ಮೂಡಾದಿಂದ ಸಿದ್ದರಾಮಯ್ಯ ಪತ್ನಿಗೆ ನಿವೇಶನ ಹಂಚಿಕೆ ಕೇಸ್ ಸಂಬಂಧಪಟ್ಟಂತೆ ಲೋಕಾಯುಕ್ತ ಬಿ ರಿಪೋರ್ಟ್ ಪ್ರಶ್ನಿಸಿ ಸ್ನೇಹಮಯಿ ಅರ್ಜಿ ಸಲ್ಲಿಕೆ ಮಾಡಿರುವಂತದ್ದು. ಈಗ ಆ ಅರ್ಜಿಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ನಾಳೆ ಆದೇಶ ಬರಲಿದೆ. ಲೋಕಾಯುಕ್ತ ಬಿ ರಿಪೋರ್ಟ್ ಪ್ರಶ್ನಿಸಿ ಸ್ನೇಹಮಯಿ ಅರ್ಜಿ ಸಲ್ಲಿಕೆ ಮಾಡಿದ್ರು ಸ್ನೇಹಮಯಿ ಕೃಷ್ಣ ಅವರು. ಅದಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ನಾಳೆ ಆದೇಶ ಬರಲಿದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ಶುರುವಾಗಿದೆ. ಬಿ ರಿಪೋರ್ಟ್ ಅಂಗೀಕರಿಸಿದ್ರೆ ಸಿಎಂ ಸಿದ್ದರಾಮಯ್ಯ ಸೇಫ್ ಆಗ್ತಾರೆ. ನಾಳೆ ಸ್ನೇಹಮಯಿ ಕೃಷ್ಣ ಅರ್ಜಿ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಆದೇಶ ಹೊರಬೀಳುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನ ಪ್ರಶ್ನೆ ಮಾಡಿ ಸ್ನೇಹಮಯಿ ಕೃಷ್ಣ ಅವರು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾಳೆ ಅದಕ್ಕೆ ಸಂಬಂಧಪಟ್ಟಂತೆ ಆದೇಶ ಹೊರಬರುತ್ತೆ. ಬಿ ರಿಪೋರ್ಟ್ ಅನ್ನ ತಿರಸ್ಕಾರ ಮಾಡಿದ್ರೆ ಸಿದ್ದರಾಮಯ್ಯಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಬಿ ರಿಪೋರ್ಟ್ ಅನ್ನ ಅಂಗೀಕಾರ ಮಾಡಿದ್ರೆ ಸಿದ್ದರಾಮಯ್ಯ ಸೇಫ್ ಅಂತಾನೆ ಹೇಳ್ಬೋದು. ಸಿದ್ದರಾಮಯ್ಯ ಸೇರಿದಂತೆ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಸಿದ್ದರಾಮಯ್ಯನವರ ಜೊತೆಗೆ ಅವರ ಸಹೋದರ ಎಲ್ಲರೂ ಕೂಡ ಸೇಫ್ ಅಂತಾನೆ ಹೇಳ್ಬೋದು ಅಂಗೀಕಾರವಾದ್ರೆ. ಆದ್ರೆ ಇದನ್ನ ಪ್ರಶ್ನೆ ಮಾಡಿ ಸ್ನೇಹಮಯಿ ಕೃಷ್ಣ ಅವರು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮೊರೆ ಹೋಗಿದ್ರು. ನಾಳೆ ಇದಕ್ಕೆ ಸಂಬಂಧಪಟ್ಟಂತ ಆದೇಶ ಹೊರಬೀಳುತ್ತೆ. ನೋಡ್ಬೇಕಾಗುತ್ತೆ. ಈ ಕೇಸ್ ಇನ್ನೂ ಜೀವಂತವಾಗಿದೆ. ಮೂಡ ನಿವೇಶನ ಹಂಚಿಕೆ ಸಂಬಂಧಪಟ್ಟಂತೆ 14 ನಿವೇಶನಗಳ ಸಂಬಂಧಪಟ್ಟಂತೆ ಒಂದು ಕಡೆ ಲೋಕಾಯುಕ್ತದವರು ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿ ಕ್ಲೀನ್ ಚೀಟ್ ಅನ್ನ ಕೊಟ್ಟಿದ್ರು. ಆ ಕ್ಲೀನ್ ಚೀಟ್ ಕೊಟ್ಟಿದ್ರಿಂದ ಸಿದ್ದರಾಮಯ್ಯನವರು ಸೇರಿದಂತೆ ಸಿಎಂ ಪತ್ನಿ ಎಲ್ಲರೂ ಕೂಡ ಸ್ವಲ್ಪ ರಿಲೀಫ್ ಆಗಿದ್ರು. ಈಗ ಮತ್ತೆ ಆ ಆದೇಶವನ್ನ, ಆ ಲೋಕಾಯುಕ್ತದವರ ವರದಿಯನ್ನ ಪ್ರಶ್ನೆ ಮಾಡಿ ನ್ಯಾಯಾಲಯದ ಅಂಗಳಕ್ಕೆ ಹೋಗಿದ್ರು ಸ್ನೇಹಮಯಿ ಕೃಷ್ಣ ಅವರು. ಅದಕ್ಕೆ ಸಂಬಂಧಪಟ್ಟಂತೆ ನಾಳೆ ಅದನ್ನ ಅಂಗೀಕಾರ ಮಾಡ್ತಾರೋ ತಿರಸ್ಕಾರ ಮಾಡ್ತಾರೋ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕು. ನಾಳೆ ಇದಕ್ಕೆ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಆದೇಶ ಹೊರಬೀಳುತ್ತೆ. ಈಗಾಗಲೇ ಈ ಮೂಡ ಕೇಸ್ಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರ ಕುರ್ಚಿಯೇ ಸ್ವಲ್ಪ ಅಲ್ಲಾಡುವ ಪರಿಸ್ಥಿತಿ ಉಂಟಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೆ ಕೇಸ್ ಜೀವಂತವಾಗಿದೆ. ಮೂಡ ಕೇಸ್ಗೆ ಸಂಬಂಧಪಟ್ಟಂತೆ ನಾಳೆ ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ತಿರುವು ಪಡೆದುಕೊಳ್ಳುವ ಸಾಧ್ಯತೆ ಇರುವಂಥದ್ದು. ಜೊತೆಗೆ ಅದನ್ನ ಬಿ ರಿಪೋರ್ಟ್ ಅನ್ನ ಅಂಗೀಕಾರ ಮಾಡಿದ್ರೆ, ಜೊತೆಗೆ ತಿರಸ್ಕಾರ ಮಾಡಿದ್ರೆ ಏನು ಅನ್ನೋದನ್ನ ನಾಳೆ ಗೊತ್ತಾಗುತ್ತೆ. ಇದಕ್ಕೆ ಈಗಾಗಲೇ ಸ್ನೇಹಮಯಿ ಕೃಷ್ಣ ಸಲ್ಲಿಕೆ ಮಾಡಿರುವಂತ ಅರ್ಜಿ, ಸ್ನೇಹಮಯಿ ಕೃಷ್ಣ ಅವರು ಕೂಡ ಹೇಳ್ತಾ ಇರುವಂಥದ್ದು, ಈಗಾಗಲೇ ನಾವು ಯಾವುದೇ ಕಾರಣಕ್ಕೂ ಕೂಡ ತಪ್ಪಿತಸ್ಥರು ಯಾರ್ಯಾರಿದ್ದಾರೆ, ಆರೋಪಿಗಳು ಯಾರ್ಯಾರಿದ್ದಾರೆ ಎಲ್ಲರನ್ನ ಕೂಡ ನಾನು ಅವರಿಗೆ ಶಿಕ್ಷೆ ಕೊಡಿಸುತ್ತೇನೆ ಅಂತ ಸ್ನೇಹಮಯಿ ಕೃಷ್ಣ ಕೂಡ ಪಟ್ಟು ಹಿಡಿದು ಕುಂತಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾನು ಸುಮ್ಮನೆ ಬಿಡೋದಿಲ್ಲ, ಇದರಲ್ಲಿ ಅನ್ಯಾಯ ಆಗಿದೆ, ಸಿಎಂ ಸಿದ್ದರಾಮಯ್ಯನವರ ಪ್ರಭಾವ ಇದರಲ್ಲಿದೆ ಅಂತ ಅವರು ಪಟ್ಟು ಹಿಡಿದು ಕುಂತಿದ್ದಾರೆ. ಆದರೆ ಒಂದು ಕಡೆ ಲೋಕಾಯುಕ್ತದವರು ಇದರಲ್ಲಿ ಯಾವುದೇ ಸಿದ್ದರಾಮಯ್ಯನವರಾಗ್ಲಿ ಜೊತೆಗೆ ಇನ್ನುಳಿದವರಾಗ್ಲಿ ಪ್ರಭಾವ ಯಾವುದೇ ಇಲ್ಲ ಅಂತ ಕೂಡ ಕ್ಲೀನ್ ಚೀಟ್ ಅನ್ನ ಕೊಟ್ಟಿದ್ದಾರೆ. ಇದನ್ನ ಪ್ರಶ್ನೆ ಮಾಡಿ ಇಲ್ಲ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅಂತ ಕೂಡ ಲೋಕಾಯುಕ್ತದವರು ಹೇಳ್ತಾ ಇದ್ದಾರೆ. ಆದರೆ ಸಾಕ್ಷ್ಯಾಧಾರಗಳು ಪುಟಗಟ್ಟಲೆ ಕೊಟ್ಟಿದ್ರು ಕೂಡ ಅಂಗೀಕಾರ ಮಾಡ್ತಾ ಇಲ್ಲ, ಅದನ್ನ ಪರಿಗಣನೆ ಮಾಡ್ತಾ ಇಲ್ಲ ಅಂತ ಕೂಡ ಆರೋಪ ಮಾಡ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಇದನ್ನ ಪ್ರಶ್ನೆ ಮಾಡಿ ಮತ್ತೊಮ್ಮೆ ನ್ಯಾಯಾಲಯದ ಅಂಗಳಕ್ಕೆ ಹೋಗಿದ್ದಾರೆ. ನೋಡ್ಬೇಕಾಗುತ್ತೆ. ಬಿ ರಿಪೋರ್ಟ್ ಅಂಗೀಕಾರವಾದ್ರೆ ಸಿದ್ದರಾಮಯ್ಯ ಸೇಫ್ ಆಗಿರ್ತಾರೆ, ತಿರಸ್ಕಾರ ಆಗಿದ್ರೆ ಮತ್ತೊಮ್ಮೆ ತನಿಖೆ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷ್ಯಾಧಾರಗಳನ್ನು ಕೂಡ ಸ್ನೇಹಮಯಿ ಕೃಷ್ಣ ಈಗಾಗಲೇ ಕೊಟ್ಟಿದ್ದಾರೆ. ಜೊತೆಗೆ ಬಲಿಷ್ಠವಾದ ಸಾಕ್ಷ್ಯಾಧಾರಗಳನ್ನು ಕೂಡ ಪ್ರಸ್ತುತ ಪಡಿಸಬೇಕಾಗುತ್ತೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತ ನಾಳೆ ವರದಿ ಆದೇಶವನ್ನ ಹೊರಬರುತ್ತೆ. ನೋಡಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನ ನಾಳೆ ಆದೇಶ ಹೊರಬೀಳುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗಾಗಲೇ ಮೂಡ ಕೇಸ್ಗೆ ಸಂಬಂಧಪಟ್ಟಂತ ಕೇಸ್ ಇನ್ನೂ ಜೀವಂತವಾಗಿದೆ ಅಂತಾನೆ ಹೇಳ್ಬೋದು. ಒಂದು ಕಡೆ ಸ್ನೇಹಮಯಿ ಕೃಷ್ಣ ಅವರು ಆ ಬಿ ರಿಪೋರ್ಟ್ ಲೋಕಾಯುಕ್ತದವರು ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿರುವಂತಹ ಅದನ್ನ ಪ್ರಶ್ನೆ ಮಾಡಿ ನ್ಯಾಯಾಲಯದ ಅಂಗಳಕ್ಕೆ ಹೋಗಿದ್ದಾರೆ. ಆದ್ರೆ ನ್ಯಾಯಾಲಯ ಇದನ್ನ ಅಂಗೀಕಾರ ಮಾಡುತ್ತಾ ತಿರಸ್ಕಾರ ಮಾಡುತ್ತಾ, ಜೊತೆಗೆ ಒಂದ್ ವೇಳೆ ಅಂಗೀಕಾರ ಮಾಡಿದ್ರೆ ಸೇಫ್ ಆಗ್ತಾರೆ, ಒಂದ್ ವೇಳೆ ಅಂಗೀಕಾರ ಮಾಡದೇ ಇದ್ರೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತೆ. ಮತ್ತೆ ಮುಂದಿನ ತನಿಖೆಗೆ ಆದೇಶ ಕೊಡುತ್ತಾ ಮುಂದಿನ ಬೆಳವಣಿಗೆ ಏನೆಲ್ಲ ಆಗ್ಬಹುದು ಬಸವರಾಜ್? ವಿರುದ್ಧ ಮೂಡ ಪ್ರಕರಣ ಏನಿದೆ, ಈ ಒಂದು ಮೂಡ ಪ್ರಕರಣದಲ್ಲಿ ಸುದೀರ್ಘವಾಗಿ ತನಿಖೆ ನಡೆಸಿರ್ತಕ್ಕಂತ ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನು ಕೂಡ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿತ್ತು.
ಆ ಒಂದು ಬಿ ರಿಪೋರ್ಟ್ ಅನ್ನು ಕೂಡ ನ್ಯಾಯಾಲಯ ಕೂಡ ಸ್ವೀಕಾರ ಮಾಡಿದಂತ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತರಾಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ಅವರು ಅದನ್ನ ಒಂದು ಬಿ ರಿಪೋರ್ಟ್ಗೆ ಒಂದು ಅರ್ಜಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಲೋಕಾಯುಕ್ತರು ಸರಿಯಾಗಿ ತನಿಖೆ ಮಾಡಿಲ್ಲ, ಅದನ್ನ ಬಿ ರಿಪೋರ್ಟ್ ಅನ್ನ ಸ್ವೀಕಾರ ಮಾಡೋ ಆಗಿಲ್ಲ ಅನ್ನುವಂಥ ತಕರಾರು ಅರ್ಜಿಯನ್ನು ಕೂಡ ನ್ಯಾಯಾಲಯಕ್ಕೆ ಸಲ್ಲಿಸಿದ್ರು. ಆ ಒಂದು ಸಲ್ಲಿಸಿರ್ತಕ್ಕಂಥ ಪ್ರಕರಣ ಅಂದ್ರೆ ಅದು ನಾಳೆ ವಿಶೇಷ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಕೂಡ ವಿಚಾರಣೆಗೆ ಬರುವಂತದ್ದು, ನಾಳೆ ತೀರ್ಪು ಕೂಡ ಇರುವಂತದ್ದು. ಸೊ ಈ ಒಂದು ನಿಟ್ಟಿನಲ್ಲಿ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಲೋಕಾಯುಕ್ತ ಬಿ ರಿಪೋರ್ಟ್ ಕೊಟ್ಟು ಯಾವುದೇ ರೀತಿ ಒಂದು ಹಗರಣ ಆಗಿಲ್ಲ ಅನ್ನುವಂತಹ ರೀತಿಯಲ್ಲಿ ಕೂಡ ಆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ವರದಿ ಕೂಡ ಇರ್ತಕ್ಕಂಥದ್ದು. ಆದ್ರೆ ಸ್ನೇಹಮಯಿ ಕೃಷ್ಣ ಅವರು ಒಂದು ಏನು ಅರ್ಜಿಯನ್ನು ಹಾಕಿರ್ತಕ್ಕಂಥದ್ದು, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ನ್ಯಾಯಾಲಯ ಆ ಒಂದು ಲೋಕಾಯುಕ್ತರು ಕೊಟ್ಟಿರ್ತಕ್ಕಂಥ ಏನು ಬಿ ರಿಪೋರ್ಟ್ ಏನಿದೆ ಅದನ್ನ ಅಂಗೀಕಾರ ಮಾಡುತ್ತೋ ಅಥವಾ ಅಂಗೀಕಾರವನ್ನ ತಿರಸ್ಕರಿಸುತ್ತೋ ಅನ್ನುವಂಥದ್ದು ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಒಂದ್ ಕಡೆ ಏನಾದ್ರೂ ನ್ಯಾಯಾಲಯ ಏನಾದ್ರೂ ಆ ಒಂದು ಬಿ ರಿಪೋರ್ಟ್ ಅನ್ನ ಅಂಗೀಕಾರ ಮಾಡ್ತು ಅಂದ್ರೆ ಸಿಎಂ ಸಿದ್ದರಾಮಯ್ಯ ಸೇಫ್ ಅಂತಾನು ಕೂಡ ಹೇಳ್ಬೋದು. ಆದ್ರೆ ಎಲ್ಲೋ ಒಂದ್ ಕಡೆ ಏನಾದ್ರೂ ನ್ಯಾಯಾಲಯ ಇಲ್ಲ ಇದು ಬಿ ರಿಪೋರ್ಟ್ ಸಲ್ಲಿಸಿರ್ತಕ್ಕಂಥದ್ದು ಸರಿ ಇಲ್ಲ ಅನ್ನುವಂಥದ್ದು ಅದನ್ನ ಏನಾದ್ರೂ ತಿರಸ್ಕಾರ ಮಾಡಿದ್ರೆ ಒಂದ್ ಕಡೆ ಒಂದು ಸ್ನೇಹಮಯಿ ಕೃಷ್ಣ ಅವರಿಗೂ ಕೂಡ ಇಲ್ಲಿ ಜಯ ಅಂತ ಹೇಳ್ಬೋದು, ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಒಂದು ಸಂಕಷ್ಟ ಎದುರಾಯ್ತು ಅಂತ ಹೇಳ್ಬೋದು. ಅದನ್ನ ಲೋಕಾಯುಕ್ತರು ಸಲ್ಲಿಸಿರ್ತಕ್ಕಂಥದ್ದು ಕಾರಣಗಳನ್ನು ಕೂಡ ಕೇಳಬಹುದು ಅಥವಾ ಮತ್ತೊಂದು ಸಾರಿ ವಿಚಾರಣೆಗೂ ಕೂಡ ಅದನ್ನ ತೆಗೆದುಕೊಳ್ಬಹುದು. ನ್ಯಾಯಾಲಯದ ತೀರ್ಪು ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದೇ ದೊಡ್ಡ ಮಟ್ಟದಲ್ಲಿ ಕುತೂಹಲ ಇದೆ. ಒಂದ್ ಕಡೆ ಇಡೀ ಅಧಿಕಾರಿಗಳು ಕೂಡ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಿರ್ತಕ್ಕಂಥದ್ದು ಇತ್ತ, ಈಗ ಸ್ನೇಹಮಯಿ ಕೃಷ್ಣ ಅವರು ಕೂಡ ಅರ್ಜಿ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಅಂತಾನು ಕೂಡ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ಈಗ ನಾಳೆ ವಿಶೇಷ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಆಗ್ತಕ್ಕಂಥ ತೀರ್ಪಿನ ಮೇಲೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಎದುರಾಗುತ್ತಾ ಅಥವಾ ಯಾವ ರೀತಿಯಾಗಿ ಅವರ ಒಂದು ನ್ಯಾಯಾಲಯದ ತೀರ್ಪು ಯಾವ ರೀತಿಯಾಗಿರುತ್ತೆ ಅದರಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಏನಾಗಿದೆ ಅನ್ನುವಂಥದ್ದು ಸಾಕಷ್ಟು ತೀವ್ರ ಕುತೂಹಲಕ್ಕೆ ಮಾತ್ರ ಎಡೆ ಮಾಡಿ ಕೊಡ್ತಾ ಇದೆ. ಶ್ರೀಕಾಂತ್. ಬಸವರಾಜ್, ಒಂದ್ ವೇಳೆ ಏನಾದ್ರೂ ಈ ಬಿ ರಿಪೋರ್ಟ್ ಅನ್ನ ತಿರಸ್ಕಾರ ಮಾಡಿದ್ರೆ ಕೋರ್ಟ್ ಏನಾದ್ರೂ ಮುಂದಿನ ತನಿಖೆ ಏನ್ ಸಂಸ್ಥೆ ಇದೆ, ಈಗ ಲೋಕಾಯುಕ್ತದವರು ತನಿಖೆ ಮಾಡ್ತಾ ಇದ್ದಾರೆ, ಆ ಲೋಕಾಯುಕ್ತದವರೆಗೆ ಹೆಚ್ಚಿನ ತನಿಖೆಗೆ ಆದೇಶ ಕೊಡುತ್ತಾ ಜೊತೆಗೆ ಬೇರೆ ಸಂಸ್ಥೆಗೆ ಏನಾದ್ರೂ ಕೊಡುವ ಸಾಧ್ಯತೆಗಳಿದೆಯಾ ಬಸವರಾಜ್? ಒಂದ್ ವೇಳೆ ಏನಾದ್ರೂ ಇಲ್ಲಿ ನ್ಯಾಯಾಲಯದಲ್ಲಿ ಈ ಒಂದು ಏನು ಸ್ನೇಹಮಯಿ ಕೃಷ್ಣ ಅವರ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥದ್ದು ತಿರಸ್ಕಾರ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥದ್ದು, ಆ ಅರ್ಜಿ ಸಂಬಂಧಪಟ್ಟಂತೆ ನ್ಯಾಯಾಲಯ ಏನಾದ್ರೂ ಅದನ್ನ ಹೌದು ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿರ್ತಕ್ಕಂಥ ಅರ್ಜಿ ಸರಿ ಇದೆ, ಇದು ಬಿ ರಿಪೋರ್ಟ್ ಹಾಕಿರ್ತಕ್ಕಂಥದ್ದು ಸರಿ ಇಲ್ಲ ಅನ್ನುವಂಥದ್ದು ಏನಾದ್ರೂ ನ್ಯಾಯಾಲಯ ಏನಾದ್ರೂ ತೀರ್ಪು ಕೊಟ್ರೆ ಆ ಒಂದು ಕೊಟ್ಟಂತ ಸಂದರ್ಭದಲ್ಲಿ ಒಂದು ಈಗಾಗಲೇ ಲೋಕಾಯುಕ್ತರು ತನಿಖೆ ಮಾಡಿರ್ತಕ್ಕಂಥ ಒಂದಿಷ್ಟು ರೀತಿಯಾಗಿರ್ಬೋದು ಅದರಲ್ಲಿ ಏನ್ ಆಕ್ಷೇಪಾರ ಇರ್ತಕ್ಕಂಥದ್ದು ಆ ಅಂಶಗಳನ್ನ ಉಲ್ಲೇಖಿಸಿ ಲೋಕಾಯುಕ್ತರಿಗೆ ಕೂಡ ಆ ಬಗ್ಗೆ ತನಿಖೆ ಆಗ್ಬೇಕು ಅನ್ನುವಂಥದ್ದನ್ನು ನ್ಯಾಯಾಲಯ ಆದೇಶ ಮಾಡುವಂತ ಎಲ್ಲಾ ಸಾಧ್ಯತೆ ಇದೆ. ಇಲ್ಲ ಒಂದು ವೇಳೆ ಅದರಲ್ಲಿ ಲೋಪದೋಷಗಳಾಗಿರ್ತಕ್ಕಂಥದ್ದನ್ನು ಕೂಡ ಆ ಅಧಿಕಾರಿಗಳನ್ನು ಕೂಡ ಕ್ರಮ ಆಗ್ಬೇಕು ಅನ್ನುವಂಥದ್ದನ್ನು ಕೂಡ ಸ್ನೇಹಮಯಿ ಕೃಷ್ಣ ಅವರ ಪರ ಇರ್ತಕ್ಕಂಥ ವಕೀಲರು ಕೂಡ ವಕಾಲತ್ ಮಾಡುವಂತಹ ಸಾಧ್ಯತೆ ಇದೆ. ಆ ಒಂದು ವೇಳೆ ನ್ಯಾಯಾಲಯ ಕೂಡ ಆ ಅಧಿಕಾರಿಗಳ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಬೇಕನ್ನುವಂತ ಆದೇಶವನ್ನು ಕೊಡಬಹುದು. ಮತ್ತೆ ಏನ್ ಬಿ ರಿಪೋರ್ಟ್ ಹಾಕಿರ್ತಕ್ಕಂಥದ್ದು ಲೋಕಾಯುಕ್ತ ಏನಿದೆ ಅದಕ್ಕೆ ತನಿಖೆನೆ ಅದು ಆ ಒಂದು ಸಂಸ್ಥೆಗೆ ಕೂಡ ತನಿಖೆ ವಹಿಸುವಂತದ್ದೇ ಎಲ್ಲ ಬಹಳಷ್ಟು ಸಾಧ್ಯತೆ ಕೂಡ ಇದೆ. ನೋಡ್ಬೇಕಾಗುತ್ತೆ ನಾಳೆ ಇದಕ್ಕೆ ಸಂಬಂಧಪಟ್ಟಂತ ಏನೆಲ್ಲ ಬೆಳವಣಿಗೆಗಳಾಗುತ್ತೆ, ಒಂದು ವೇಳೆ ಆ ಕೋರ್ಟ್ ಇದನ್ನ ಬಿ ರಿಪೋರ್ಟ್ ಅನ್ನ ಅಂಗೀಕಾರ ಮಾಡುತ್ತಾ ಜೊತೆಗೆ ತಿರಸ್ಕಾರ ಮಾಡುತ್ತಾ ಅನ್ನೋದನ್ನ ನಾಳೆವರೆಗೂ ಕಾದಷ್ಟೇ ನೋಡ್ಬೇಕಾಗುತ್ತೆ.